ಅಲ್ಲಿ ಆ ನಿಗೂಢ ರಾಣಿ ಇಲ್ಲ ನಿಗೂಢ ಆ ಒಬ್ಬಳ ಲೇಡಿ ಇಲ್ಲ ಆ ಸ್ತ್ರೀಯ ವಿಗ್ರಹ ಉಂಟಲ್ಲ, ಅದು ಯಾರು? ಇದ್ರ ಬಗ್ಗೆ ಯಾರು ಕೇಳಿದರು, ಇದ್ರ ಬಗ್ಗೆ ನಿಗೂಢ ಜನಗಳು ವಾಸ ಮಾಡಿದ್ರು, ಅಲ್ಲೊಂದು ಕಾಲಭೈರವ ಇದೆ ಅಂತ ನನಗೊಂದು ಸುದ್ದಿ ಬಂದಿದೆ. 3:30-4 ಗಂಟೆ ಸಮಯದಲ್ಲಿ ನಂಗೆ ಕಾಣಿಸ್ಕೊಂಡಿದ್ದು. ತಲೆ ಹತ್ರಕ್ಕೆ ಒಂದು ಮರದ್ದು ಇಟ್ಕೊಂಡು ನಾನು ಮಲಗಿದ್ದೆ. ನಾನು ಒಬ್ಬನೇ ಮಲಗಿದ್ದೆ. ಕಟ್ಟಿಗೆ ತುಂಡು ಇಟ್ಕೊಂಡು ಮುಖ ಗಂಟಕ್ಕೆ ನಿಂತಿದ್ರೆ ಹಿಂಗೆ ಇಲ್ಲಿರೋ ಕಾಲಭೈರವ ನಗ್ತಾ ಇದ್ದಾನೆ. ಕಾಲಭೈರವ ನಗೋದು ಭಾರಿ ಕಡಿಮೆ. 6 ದೇವಸ್ಥಾನ ಕಾಲಭೈರವ ದೇವಸ್ಥಾನಗಳಲ್ಲಿ ಕಂಡಿದ್ದು ನನಗೆ. ಆ ದೇವರ ಕೆಳಗಡೆ ಇಲ್ಲ, ಅಲ್ಲೇ ಗರ್ಭಗುಡಿ ಪಕ್ಕದಲ್ಲಿ ಒಬ್ಬ ನಿಗೂಢವಾದ ಒಂದು ರಾಣಿಯ ಒಂದು ವಿಗ್ರಹ. ಆ ರಾಣಿ ಯಾರು ಅದು ತಲೆ ಕೆಡಿಸ್ಕೊಂಡೆ. ಆಮೇಲೆ ಆ ದೇವಸ್ಥಾನದ ಶಿಲ್ಪ ಇಲ್ಲಿ ಏನಾಯ್ತು ಗೊತ್ತಾ, ಇಲ್ಲಿ ರಾಜ್ಯ ಆಳಿದ, ಕರ್ನಾಟಕದಲ್ಲಿ ರಾಜ್ಯ ಆಳಿದ ವಂಶಗಳಲ್ಲಿ ಕದಂಬರು, ಗಂಗರು, ಕೋಲಾರದ ಗಂಗರು, ಕೋಲಾರ ಭಾಗದ ಗಂಗರು ಅಂದರೆ ಗಂಗರ್ಕಾರ್ ಗೌಡರು ಅಂತ, ಗಂಗಟ್ಕಾರ್ ಗೌಡರು ಅಂತ ಸುಮಾರು ಗೌಡರುಗಳಲ್ಲಿ, ಒಕ್ಕಲಿಗ ಗೌಡರುಗಳಲ್ಲಿ 100 ಚಿಲ್ಲರೆ ಒಳಪಂಗಡಗಳಿದ್ದಾವೆ. 300 ವರ್ಷ ಆಳ್ತಾರೆ ಅವರು. ಹೊಯ್ಸಳರು, ಇನ್ನು ಚಾಲುಕ್ಯರು ಅಂತ ಹೀಗೆ. ಆಮೇಲೆ ದೇವಸ್ಥಾನ ಕಟ್ಟಿದ ಶೈಲಿ ಎಲ್ಲ ನೋಡಿದರೆ ಅದು ಸುಮಾರು 600-700 ವರ್ಷದ ಹಿಂದೆ ಹೊಯ್ಸಳರು ಕಟ್ಟಿದ ದೇವಸ್ಥಾನ ಅದು. ಆಮೇಲೆ ಹೊಯ್ಸಳರಲ್ಲಿ 3 ಜನ ಬಲ್ಲಾಳರಾಯರು ಬರ್ತಾರೆ. ಅದರಲ್ಲಿ ಲಾಸ್ಟ್ ಒಬ್ಬ ಬಲ್ಲಾಳರಾಯನ್ನ ಒಬ್ಬ ತಮಿಳುನಾಡಲ್ಲಿ ಒಬ್ಬ ಮುಸ್ಲಿಂ ರಾಜ ಮೋಸ್ತಲ್ಲಿ ಸಾಯಿಸ್ತಾನೆ. ಅವನು ಅಲ್ಲ, ಮಧ್ಯದಲ್ಲಿ ಬರ್ತಾನಲ್ಲ ಆ ಬಲ್ಲಾಳರಾಯ, ಇಲ್ಲ ಫಸ್ಟ್ ಬರ್ತಾನಲ್ಲ ಆ ಬಲ್ಲಾಳರಾಯ ಇರ್ಬೋದು. ಆಮೇಲೆ ಅವನ ರಾಣಿ, ಆ ರಾಜನ ರಾಣಿ ಇರ್ಬೋದು, ವಿಶೇಷ ಕಾಳಜಿ ವಹಿಸಿರ್ಬೋದು. ಯಾಕೆಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಒಬ್ಬಳ ರಾಣಿದು ಒಂದು ವಿಗ್ರಹ ಇದೆ. ದೇವರಿಗೆ ಪೂಜೆ ಮಾಡಿದ ಮೇಲೆ ಆ ರಾಣಿಗೂ ಪೂಜೆ ಮಾಡ್ತಾರೆ. ಇವು ಈ 6 ದೇವಸ್ಥಾನಗಳಲ್ಲಿ ನನಗೆ ಕಂಡು ಬಂತು. ಹಾಗಾಗಿ ನಾನು ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದ ಮೇಲೆ ಇದು ಹೊಯ್ಸಳರ ಬಲ್ಲಾಳರಾಯ ಕಟ್ಟಿದ, ಅದು ಎಲ್ಲ ದೇವಸ್ಥಾನನೂ ಒಂದೇ ದಿವಸದಲ್ಲಿ ಕಟ್ಟಿದ ಅಂತ. ಒಂದೇ ದಿವಸದಲ್ಲಿ ಅಂದರೆ ಒಂದು ವರ್ಷ 2 ವರ್ಷದಿಂದ ಎಲ್ಲ ಸಾಮಗ್ರಿಗಳನ್ನ ಶೇಖರಿಸಿಟ್ಕೊಂಡು ಬಹುಶಃ ಆನೆಗಳನ್ನೆಲ್ಲ ಬಳಸ್ಕೊಂಡಿರ್ಬೇಕು. ಯಾಕೆಂದರೆ ನಾನು ಮತ್ತೆ ಎಲ್ಲ ದೇವಸ್ಥಾನಗಳನ್ನು ಹುಡುಕಿದೆ. ಕೆಲವು ಕಡೆ ಕಲ್ಲುಗಳು ಇಲ್ದಲ್ಲಿ 1.5-2 ಕಿಲೋಮೀಟರ್ ದೂರದಿಂದ ಆನೆಗಳ ಹತ್ರನೋ ಎತ್ತುಗಳ ಹತ್ರನೋ ಎಳೆಸ್ಕೊಂಬಂದು ಆ ಪಶ್ಚಿಮ ಘಟ್ಟದಲ್ಲಿ ಅಲ್ಲಿ ದೇವಸ್ಥಾನ ಕಟ್ಟಿರೋದು. ಹಾಗಾಗಿ ಅದು ಈಗ 9 ದೇವಸ್ಥಾನಗಳಲ್ಲಿ. ಆಮೇಲೆ ನನಗೆ ಮತ್ತೊಂದು ಸುದ್ದಿ ಬಂತು, ನನಗೆ ಹೋಗೋಕ್ಕಾಗಿಲ್ಲ. ಕಿಗ್ಗ ಅಂತ ಏನು ಶೃಂಗೇರಿ ಹತ್ರ ಏನು ಅದು ಪಶ್ಚಿಮ ಘಟ್ಟ ಕಾಡಲ್ಲಿ ಅಲ್ಲೊಂದು ಕಾಲಭೈರವ ಇದೆ. ನಾನು ಈ ವಾರದಲ್ಲಿ ಇಲ್ಲ ಮುಂದಿನ ವಾರದಲ್ಲಿ ಅಲ್ಲಿಗೆ ಹೋಗ್ತೀನಿ. ಆದರೆ ಮತ್ತೊಂದು ಕಬ್ಬಿನಾಲೆ ಫಾರೆಸ್ಟ್ ಅಂತ ನಮ್ಮಲ್ಲೊಂದು ಕಾಡಿದೆ. ಅಲ್ಲಿ ಒಂದು ಭೈರದೇವ್ರದ್ದು ಕಾಡು ಅಂತಲ್ಲೇ ಅಲ್ಲೂ ಒಂದಿದೆ. ಅಲ್ಲಿ ಭಾರಿ ಹಿಂದೆ ಕಬ್ಬು ಬೆಳೆದು ಕಬ್ಬಿನ ಆಲೆ ಮಾಡ್ತಿದ್ರಂತ. ಅದು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕಡೆ ಕಬ್ಬಿನಾಲೆ ಕಾಡಿಗೆ ಚಿಕ್ಕಮಗಳೂರು ಬಾರ್ಡರ್ ಆದರೆ, ಇನ್ನೊಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಆಗ್ತದೆ, ಇನ್ನೊಂದು ಕಡೆ ಹಾಸನ ಜಿಲ್ಲೆ ಬಾರ್ಡರ್ ಆಗ್ತದೆ. ಅದ್ರ ಮಧ್ಯೆ ಇರೋ 16,000 ಎಕರೆ ಏನು ಕಬ್ಬಿನಾಲೆ ಫಾರೆಸ್ಟ್ ಇದೆ. ಅಂದರೆ ಪಶ್ಚಿಮ ಘಟ್ಟದಲ್ಲೇ ಕಾಡೊಳಗೆ ಕೆಲವು ಭಾಗಕ್ಕೆ ಒಂದೊಂದು ಹೆಸರು ಇರ್ತದೆ. ಏನು ಕಬ್ಬಿನಾಲೆ ಕಾಡು, ಕಬ್ಬಿನಾಲೆ ಪಕ್ಕ ಕೆಂಪೊಳೆ ಕಾಡು, ಕೆಂಪೊಳೆ ಅಂದರೆ ಶಿರಾಡಿ, ಅದ್ರ ಪಕ್ಕ ಬಿಸಿಲೆ ಕಾಡು, ಅದ್ರ ಪಕ್ಕ ಪುಷ್ಪಗಿರಿ ಕೊಡಗಿಗೆ ಸೇರ್ತದೆ. ಇನ್ನೊಂದು ಈ ಕಡೆ ಚಾರ್ಮುಡಿ ಕಡೆ ಕಾಡುಗಳು, ಹೀಗೆ ಅವೆಲ್ಲ ಒಂದೊಂದು. ಈ ಕಬ್ಬಿನಾಲೆ ಕಾಡು ಒಳಗೆ ಒಂದು ಕಾಲಭೈರವ ಇದ್ದ ಹಿಂದೆ ಅಂತ ನನಗೆ ಮತ್ತೊಂದು ಸುದ್ದಿ ಬರ್ತದೆ. ನಾನೀಗ 9 ಕಾಲಭೈರವರನ್ನು ಹುಡುಕ್ಬೇಕು. ಈಗಾಗಲೇ ಒಂದು ನಮ್ಮ ಮೂರ್ಖಂಡ್ಗುಡ್ಡ ಅಂತ ಏನು ನನ್ನ ಕನಸಿನಲ್ಲಿ ಬಂತು ಅಂತ ಹೇಳಿದ್ನಲ್ಲ, ಆ ಕಾಲಭೈರವನ್ನು ಸೇರಿಸಿದ್ರೆ ಈಗಾಗಲೇ ನಮ್ಗೊಂದು 6-7 ಸಿಕ್ಕಿದಂಗೆ ಆಗಿದೆ. ಇನ್ನು ಕಿಗ್ಗದಲ್ಲಿ ಒಂದು ದಿವಸ ಹೋಗಿ ನೋಡಿ, ಅದು ಹೊಯ್ಸಳರ ಶೈಲಿಯಲ್ಲಿ ಕಟ್ಟಿದ್ದ ದೇವಸ್ಥಾನನ. ಅಲ್ಲಿ ಆ ನಿಗೂಢ ರಾಣಿ ಇಲ್ಲ ನಿಗೂಢ ಆ ಒಬ್ಬಳ ಲೇಡಿ ಇಲ್ಲ ಆ ಸ್ತ್ರೀಯ ವಿಗ್ರಹ ಉಂಟಲ್ಲ, ಅದು ಯಾರು? ಇದ್ರ ಬಗ್ಗೆ ಯಾರು ಕೇಳಿದರು, ಇದ್ರ ಬಗ್ಗೆ ಸ್ಟಡಿ ಮಾಡಿದರು ಯಾರು ಇದ್ರೆ ದಯವಿಟ್ಟು ತಿಳಿಸಿ. ನಮಗೆ ತಿಳಿಸ್ಬೇಕು, ತಿಳಿಸಿ. ನನಗೆ ಇನ್ನೂ ಹುಡುಕಕ್ಕೆ ಸುಲಭ ಆಗ್ತದೆ. ನಾನೀಗ ಸದ್ಯದಲ್ಲಿ ಏನು ಕಬ್ಬಿನಾಲೆ ಕಾಡು ಅಂತ ನಾನು ಏನು ಹೇಳಿದೆ, ಅಲ್ಲಿಗೆ ನಾನು ಜೀಪ್ ನಿಲ್ಲಿಸಿ ಕಡಿಮೆ ಅಂದರೂ ಒಂದು 8-10 ಕಿಲೋಮೀಟ್ರು ಆ ಪಶ್ಚಿಮ ಘಟ್ಟದ ಅಲ್ಲಿ ದಾರಿಯೇ ಇಲ್ಲ. ನಾವು ಹೋಗಿದ್ದೇ ದಾರಿ ಆ ಥರ ಇಲ್ಲ. ಆನೆ ಕಾರಿಡಾರ್ಗಳು ಅದರಲ್ಲಿ ನಡೆದು ಹೋಗ್ಬೇಕಾಗುತ್ತೆ. ಕಬ್ಬಿನಾಲೆ ಕಾಡು ಭಯಂಕರ ಡೇಂಜರ್ ಅದು ಕಾಡು. ನಾವು ನಮ್ಮ ಸಕಲೇಶ್ಪುರ, ನಮ್ಮ ಪಶ್ಚಿಮ ಘಟ್ಟ 4,000, 3,500-4,000 ಅಡಿ ಎತ್ತರದಲ್ಲಿದ್ದರೆ, ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಅಂದರೆ ಸಮುದ್ರ ಮಟ್ಟದಿಂದ ಒಂದು 500 ಅಡಿ ಎತ್ತರದಲ್ಲಿದೆ. ಅಲ್ಲಿ ತುಂಬ ಸೆಕೆ. ನಾವು ಮೇಲಿಂದ ಕೆಳಗೆ ಇಳಿದು ಹೋದ ಕೂಡಲೇ ನಮ್ಮ ಕಡೆ ಎಲ್ಲ ಕಡೆನೂ ಬೆವರು ಕಿತ್ಕೊಬಿಡುತ್ತೆ. ಅಲ್ಲಿ ಕಾಳಿಂಗ ಸರ್ಪಗಳು ಜಾಸ್ತಿ. ನಾವು ನಡ್ಕೊಂಡು ಹೋಗ್ತಾ ಇರೋ ನಮ್ಮ ಎಲೆ, ಒಣಗಿದ ಎಲೆ ನಾವು ದರ್ಗು ಅಂತೀವಿ,
ಈ ಥರ ಸೌಂಡಿಗೆ ಬೊಸ್ ಅಂತ 6-8 ಅಡಿ ಹೆಡೆ ಎತ್ತಿ ನಿಂತ್ಕೊಬಿಡ್ತವೆ ಕಾಳಿಂಗ ಸರ್ಪಗಳು. ಅಲ್ಲಿ ಕಾಳಿಂಗ ಸರ್ಪದಲ್ಲಿ ಇನ್ನೊಂದು ಜಾತಿ ಕಾಳಿಂಗ ಸರ್ಪ ಇದೆ. ಅದು ಕಾಳಿಂಗ ಸರ್ಪದ ಅದನ್ನು ಜಾಸ್ತಿ ಜನ ನೋಡೇ ಇಲ್ಲ. ಅಂಥ ಸರ್ಪಗಳನ್ನ ನಾನು ನೋಡಿದ್ದೀನಿ. ಅವು ಯಾವ ರೀತಿ ಅಂದರೆ ಇಡೀ ದೇಹದ ರಚನೆ ಹೆಬ್ಬಾವಿನ ಥರ, ಆದರೆ ಕಪ್ಪು ಬಣ್ಣ, ಹೆಬ್ಬಾವಲ್ಲ. ಅದರ ತಲೆ ಇಷ್ಟು ಅಗಲ ಇರ್ತದೆ. ಆದರೆ ಈ ಕಾಳಿಂಗ ಸರ್ಪದಲ್ಲಿ ಕುತ್ತಿಗೆ ಹತ್ರ ಒಂಥರ ಅಗಲ ಚರ್ಮ ಇರ್ತದೆ, ಅದು ಹೆಡೆ ಎತ್ತದೆ. ಅದಕ್ಕೆ ಹೆಡೆ ಎತ್ತಕ್ಕೆ ಹೆಡೆ ಬರಲ್ಲ. ನಾನೊಂದು ಸತಿ ನನಗೆ ಅಂಥದ್ದೊಂದು ಹಾವು ನನಗೆ ಸಿಕ್ಕಿತ್ತು. ಅಂಥ ಹಾವುಗಳು ಅಲ್ಲಿ ಇವೆ. ಇನ್ನು ಹೆಬ್ಬಾವು, ಆ ಹೆಬ್ಬಾವು ಸುಮಾರು 44-43 kg ವೆಯ್ಟ್ ಇತ್ತು. ಸುಮಾರು 14 ಅಡಿ ಉದ್ದ ಇತ್ತು. ಅಂಥ ಹಾವುಗಳು ಇದ್ದಾವೆ. ಅಲ್ಲೇ ಹಿಂದೆ ಒಂದು ಫ್ಯಾಮಿಲಿ ಇಲ್ಲ ಒಂದು ಕುಟುಂಬ ಇಲ್ಲ ಯಾರೋ ನಿಗೂಢ ಜನಗಳು ವಾಸ ಮಾಡಿದ್ರು. ಅಲ್ಲೊಂದು ಕಾಲಭೈರವ ಇದೆ ಅಂತ ನನಗೊಂದು ಸುದ್ದಿ ಬಂದಿದೆ. ಅದನ್ನೂ ಒಂದು ಅನ್ವೇಷಣೆ ಮಾಡಬೇಕು ಸರ್. ವಿಶೇಷ ಅಂದ್ರೆ ಅವತ್ತು ರಾತ್ರಿ ನೀವು ಮಲಗ್ತಿರಲ್ಲ, ಇದು ಒಂದು 20 ವರ್ಷದ ಕೆಳಗೆ ಮಲಗಿದ್ದಾಗ ಬಂದಿದ್ದಂಥದ್ದು ಯಾವಾಗ ಸರ್? ಇದು 20 ವರ್ಷದ ಹಿಂದೆ ಮಲಗಿದಾಗ ಅಂದ್ರೆ ಆವತ್ತು ರಾತ್ರಿ ಎಷ್ಟು ಗಂಟೆ ಆಗಿತ್ತು, ಯಾವ ರೀತಿ ಇತ್ತು? 3-4 ಗಂಟೆ ಸಮಯದಲ್ಲಿ ನಂಗೆ ಕಾಣಿಸ್ಕೊಂಡಿದ್ದು. ನೀವು ಅವತ್ತು ನೆಲದ ಮೇಲೆ ಮಲಗಿರ್ತೀರಾ? ನೆಲದ ಮೇಲೆ ಕಾಡಲ್ಲಿ ಮಲಗೋದು, ನಾವು ಏಲಕ್ಕಿ ತೋಟಗಳಲ್ಲಿ ಮಲಗೋದು. ಅಲ್ಲಿ ಸುಮಾರು 6 ಕಿಲೋಮೀಟರ್ ನಡ್ಕೋಬೇಕಾಗಿತ್ತು. ಅಲ್ಲಿಗೆ ಆವಾಗ ರಸ್ತೆನೂ ಇರಲಿಲ್ಲ. ಅದು ಹಿಂದೆ ನಾನು ಕೊಂಡಿದ್ದ ಜಾಗ, ಅದು ರೆಕಾರ್ಡ್ ಜಾಗ ಈಗಲೂ ಉಂಟು. ಅಗ್ನಿ 210 ಸರ್ವೆ ನಂಬರು, 6 ಎಕರೆ. ಅಲ್ಲಿ ನಾನು ನೆಲದ ಮೇಲೆ ಒಂದು ಗೋಣಿ ಚೀಲ ಅಂದರೆ ಸೆಣಬಿನ ಚೀಲ ಬರ್ತಿದ್ದು. ಅವಾಗ ಈಗ ನಂಗೆ ಪ್ಲಾಸ್ಟಿಕ್ ಚೀಲಗಳು ಬರ್ತಿರ್ಲಿಲ್ಲ. ಹೌದು. ತಲೆ ಹತ್ರಕ್ಕೆ ಒಂದು ಮರದ್ದು ಇಟ್ಕೊಂಡು ನಾನು ಮಲಗಿದ್ದೆ. ನಾನು ಒಬ್ಬನೇ ಮಲಗಿದ್ದೆ. ಕಟ್ಟಿಗೆ ತುಂಡು ಇಟ್ಕೊಂಡು. ಒಂದೊಂದ್ಸತಿ ಹಾವುಗಳು ನಮ್ಮ ತಲೆ ತಳದಲ್ಲಿ ಕಟ್ಟಿಗೆ ತುಂಡು ಇರ್ತೇವಲ್ಲ, ಅದರಲ್ಲಿ ಬಂದು ಮಲಗಿರ್ತವೆ ತಳದಲ್ಲಿ. ಆಮೇಲೆ ಬಟ್ ಅದು ಆನೆದೇ ದಾರಿ, ಆನೆಗಳು ಬೇಕಾದ್ರೂ ಬರ್ಬೋದು. ಆದರೆ ನಾವು ಒಂದು ಸ್ವಲ್ಪ ಇಳಿಜಾರಿರೋ ಪ್ರದೇಶ, ಒಂದು ಸ್ವಲ್ಪ ಎತ್ತರ ಜಾಗ, ಅಂಥ ಜಾಗದಲ್ಲಿ, ಆಮೇಲೆ ಅಲ್ಲಿ ವರ್ಷದ ಎಲ್ಲ ಕಾಲದಲ್ಲೂ ನೀರಿರೋ ಜಾಗದಲ್ಲಿ ಒಂದು ಗುಡಿಸಲು ಕಟ್ಕೊಂಡಿರ್ತೀವಿ. ಅಲ್ಲಿ ಮಂಗಗಳ ಕಾಟ ಇರ್ಬೋದು, ಇಲ್ಲ ನಮ್ಮ ಕೆಲಸ ಮಾಡಿದ ಮೇಲೆ ಊಟ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ ಒಂದು ಚಿಕ್ಕದೊಂದು ಮನೆ ಕಟ್ಕೊಂಡಿರ್ತೀವಿ. ಅಂಥದ್ದೊಂದು ಹುಲ್ಲಿನ ಮನೆ. ಕೆಲವು ಟೈಮು ಹುಲ್ಲು ಅವಾಗೆಲ್ಲ ಈಗ ಬರ್ತಾ ಇದೆಯಲ್ಲ ಪ್ಲಾಸ್ಟಿಕ್ ಟಾರ್ಪಾಲ್ ಇನ್ನು ಇರಲಿಲ್ಲ, ಬಟ್ಟೆದಿರ್ತಿತ್ತು. ಆ ಬಟ್ಟೆದು 150-200 kg ಇರ್ತಿದ್ದು. ಅದನ್ನ ಹೊರಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಒಂದು 10 ಕಂತೆ ಹುಲ್ಲು ಇಲ್ಲ ಅಂದರೆ ಅಲ್ಲೇ ಕಾಡಲ್ಲೇ ಒಂದು ರೀತಿ ಎಲೆಗಳೆಲ್ಲ ಇರ್ತದೆ. ಅದನ್ನ ಇಲ್ಲ ಕಾಡು ಬಾಳೆದು ಎಲೆ ಹಾಕ್ಯಂದು ನಾವು ಮನೆ ಕಟ್ಕೊಂಡು ಅಲ್ಲಿ ಏಲಕ್ಕಿ ಬೆಳೀತಿದ್ದು ಸರ್. ಬಟ್ ಆ ರಾತ್ರಿ ಬಂದಂಥ ವ್ಯಕ್ತಿ ಅವರು ನೀವು ನೋಡೋದಕ್ಕೆ ಹೇಗಿದ್ರು ಸರ್? ಆಜಾನುಬಾವು, ದೇಹ ಪೂರ್ತಿ ನೀಲಿ ಬಣ್ಣ, ಕೆಂಪು ತುಟಿಗಳು, ಚೂಪು ಮೂಗು. ಆ ವ್ಯಕ್ತಿಯ ಕೈಗಳು ಮಂಡಿಗೆ ತಗಲ್ತಾ ಇದ್ದು. ಅದು ಆಜಾನುಬಾಹು ಅಂದರೆ ಯಾವ ವ್ಯಕ್ತಿದ ಕೈಗಳು ಅವನ ಮಂಡಿಗೆ ತಗಲ್ತಾ ಇರ್ತವೆ ಅಂಥವ್ರಿಗೆ ಮಾತ್ರ ಆಜಾನುಬಾಹು ಅನ್ನೋದು. ಅಂಥ ಆಜಾನುಬಾಹು ಒಂದು ಬಿಳಿದೊಂದು ಪಂಚೆ ಸೊಂಟ ಕಾಲುಗಳು ಭಯಂಕರ ಕಂಬದಂಥ ಕಾಲುಗಳು ನನಗೆ ಕಾಣಿಸ್ಕೊಂಡಿದ್ದು. ಇಲ್ಲ ನಾನು ಈ ಕಾಲಭೈರವನೇ ಹುಡುಕ್ಯಂತ ಇದ್ನಲ್ಲ, ಅದಕ್ಕೆ ಏನಾರ ಕನಸು ಬಿತ್ತೋ, ಅಲ್ಲಿ ಮಣ್ಣೊಳಗೆ ಮುಳುಗಿ ಹೋಗಿದೆಯಲ್ಲ ಆ ಕಾಲಭೈರವನೇ ಇರ್ಬೋದು. ಬಿಳಿ ಮಣ್ಣು ಅಂದ್ರೆ ಅದು ಜೇಡಿ ಮಣ್ಣು ಅಂತ ಅವರು ನಿಮಗೆ ಹೇಳ್ತಾರೆ, ಬೆನ್ನಿಂದ ನನ್ನ ಮಣ್ಣು ತೆಗಿ ಅಂತೇಳಿ. ಸ್ವಲ್ಪ ದುಃಖದಲ್ಲಿ ಹೇಳಿತ್ತು ಮನ್ಸಲ್ಲಿ, ನೋಡು ನನ್ನ ಬೆನ್ನೆಲ್ಲ ಮಣ್ಣಿದೆ, ಒಂದು ಸ್ವಲ್ಪ ತೆಗೀತೀಯಾ ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಂಗೆ ಕೂತ್ಕೊಂತು ದುಃಖದಲ್ಲಿ. ನನಗೆ ಆ ಮನುಷ್ಯನ ತಲೆ ಕೈಗೆ ಸಿಕ್ಕಲೇ ಇಲ್ಲ. ನಾನೇ 6 ಅಡಿ 6'3" ಇದ್ದೀನಿ ಹೈಟು. ಇನ್ನು ಆ ಮನುಷ್ಯನ ಹೈಟ್ ಎಷ್ಟಿರ್ಬೋದು ಯೋಚನೆ ಮಾಡಿ. ಕೂತು ಮನುಷ್ಯದ್ದು ತಲೆನೇ ನನಗೆ ಸಿಕ್ಕಲಿಲ್ಲ ಅಂದರೆ ಇನ್ನು ಆ ವ್ಯಕ್ತಿ ಎಷ್ಟು ಎತ್ತರ ಇದ್ದ. ಒಟ್ಟಾರೆ ನನಗೀಗ ಡೌಟ್ ಕ್ಲಿಯರ್ ಆಗಬೇಕು. ನನಗೆ ಸುಮಾರು ಹಿಂದೆ ಬಿದ್ದ ಕನಸುಗಳೆಲ್ಲ ನನಗೆ ಕೆಲವೆಲ್ಲ ನೆನ್ಸಾಗ್ಯವೆ. ಆದರೆ ಈ ಕನಸು ಅದೇ ಇರ್ಬೋದು. ಯಾಕಂದ್ರೆ ನೀವು ಆ ಬಿಳಿ ಮಣ್ಣು ತೆಗೆಯೋದಿಲ್ಲ. ನಾನು ಉಜ್ಜಿದೆ, ಫುಲ್ಲು ಉಜ್ಜಿ ತೆಗೆದೆ. ನಾನು ತೆಗೆದ್ರೂ ಆ ಮಣ್ಣು ಉದುರಿ ಹೋಯಿದ್ರು ಅಲ್ಲಿ ಸ್ವಲ್ಪ ಬಿಳಿ ಹಾಗೆ ಅಂಟ್ಕೊಂಡಿತ್ತು. ಅದನ್ನ ನೀರಲ್ಲಿ ತೊಳೆದ್ರೆ ಮಾತ್ರ ಹೋಗೋದು ಬಿಟ್ಟರೆ, ಆ ಜೇಡಿ ಮಣ್ಣಿನ ವಿಶೇಷ ಅಂದರೆ ನಮಗೆಲ್ಲ ಅಂಟ್ಕೊಂಡ್ರೆ ಒರೆಸಿರೆ ಸ್ಕಿನ್ ಮೇಲೆ ಹಾಗೆ ಇರುತ್ತೆ. ಅದಕ್ಕೊಂಚೂರು ನೀರು ಹಾಕಿರಿ ಸಾಕು, ಅದೆಲ್ಲ ಹೋಗುತ್ತೆ. ಸೊ ನಿಮ್ಮ ಪ್ರಕಾರ ಆ ಭೂಮಿಯೊಳಗೆ ಒಂದು ಕಡೆ ಎಲ್ಲೋ ಕಾಲ ಭೈರವ ಇದೆ, ಅದು ಬಿಳಿ ಮಣ್ಣಿನ ಮಧ್ಯೆ ಸಿಕ್ಕಾಕೊಂಡಿದೆ. ಅದನ್ನ ಈಗ ಹುಡುಕಿ ತೆಗಿಲೇಬೇಕು. ಅಂದ್ರೆ ಆ ಕನಸಿನ ಅರ್ಥ ಅಂತೀರಾ? ಜೀವನದಲ್ಲಿ ನಮಗ್ ಬೇರೆ ಏನು ಆಸೆ ಇಲ್ಲ. ಈಗ ಸಂಸಾರ, ಹೆಂಡತಿ, ಮಕ್ಕಳು ಇದ್ರೆ ನನ್ನ ಮಕ್ಕಳಿಗೆ 3 ತಲೆಮಾರಿಗಾಗಷ್ಟು ಆಸ್ತಿ ಮಾಡ್ಬೇಕು ಅನ್ನೋದೊಂದು ಇರ್ತದೆ ಎಲ್ಲರಿಗೂ. ಇಲ್ಲ ಹಂಗ್ ಸಾಕ್ಬೇಕು, ಹಿಂಗ್ ನಮ್ಗೆ ಏನಿಲ್ಲ. ನಮ್ಗೆ ಆನೆ ಬಿಟ್ರೆ ದೇವ್ರು. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಗೆ ಏನಾರ ಧಕ್ಕೆ ಆಯಿತು ಅಂದರೆ ನಾವು ಜೀವ ಕೊಡೋಕೆ ರೆಡಿ. ಆಮೇಲೆ ನಮ್ಮ ಸಂಪ್ರದಾಯ, ನಮ್ಮ ದೇವರುಗಳು,
ಪಾಳು ಬಿದ್ದಲ್ಲಿ ನಾನು ಆದಷ್ಟು ನನ್ನ ಕೈಯಲ್ಲಿ ಜೀರ್ಣೋದ್ಧಾರ ಮಾಡಿ ಕೊಟ್ಟಿದ್ದೀನಿ. ಜೀರ್ಣೋದ್ಧಾರಕ್ಕೂ ಹಣನೂ ಕೊಟ್ಟಿದ್ದೀನಿ, ಇವತ್ತು ಕೊಡ್ತೀನಿ, ನಾಳೆನೂ ಕೊಡ್ತೀನಿ. ಯಾಕೆಂದರೆ ನಾವು ದುಡ್ದಿದ್ದು ನ್ಯಾಯ ರೀತಿ, ನಾನೊಬ್ಬ ರೈತ, ನಾನೊಬ್ಬ ಕಾಫಿ ಪ್ಲ್ಯಾಂಟ್ರು, ನಾವು ದುಡ್ದಿದ್ದು ಒಂದಿಷ್ಟು ಉಳಿದಿದ್ದನ್ನ ಕೊಡೋದು ಅದು ಮಾಮೂಲಿ ನಮ್ಮದು. ಈಗಲೂ ಅಷ್ಟೇ, ನಾನು ಅದು ಲಾಸ್ಟಿಗೆ ಕೊನೆಗಾಣಿಸಿ ಅಲ್ಲಿ ನಮ್ಮ ಇವರು ಅಲ್ಲಿ ಏನೂ ಇಲ್ಲ ಅಂತ ಹೇಳ್ಬೇಕು. ಇವ್ರು ಇಲ್ದ್ರೆ ನಾನು ಕೇರಳಕಾರ ಹೋಗಿ ಅದಕ್ಕೆ ಅದು ನಾನು ಒಂದು ಸ್ವಲ್ಪ ಹುಡುಕ್ತೀರಾ ಆ ಭೂಮಿಯಲ್ಲಿ ಇದೆ ನೋಡ್ತೀನಿ. ಅಲ್ಲಿ ಕಾಲಭೈರವ ಇರೋದು ನಿಜನೇ, ಅದು ಹೊಯ್ಸಳರು ಅಲ್ಲಿ ಕಟ್ಟಿದ್ದು ನಿಜ. ಯಾಕೆ ಅಂದರೆ ಅಲ್ಲಿಂದ ಏನು ನಾನು ಅಲ್ಲಿ ಹೈವೇ ಸೈಡಲ್ಲಿ ಒಂದು ಕಾಲಭೈರವ ನೋಡಿದ್ನಲ್ಲ, ಎಲ್ಲ ಕಾಲಭೈರವರು ಮುಖ ಗಂಟಾಕಿ ನಿಂತಿದ್ರೆ ಹಿಂಗೆ ಇಲ್ಲಿರೋ ಕಾಲಭೈರವ ನಗ್ತಾ ಇದ್ದಾನೆ. ಕಾಲಭೈರವ ನಗೋದು ಭಾರಿ ಕಡಿಮೆ. ಯಾಕೆ ಅಂದರೆ ಕಾಲಭೈರವ ಹುಟ್ಟಿದ್ದೇ ದುಷ್ಟಶಕ್ತಿ ಸಂಹಾರಕ್ಕೆ. ಕಾಲಭೈರವ ಎಂಥ ಸ್ಟ್ರಾಂಗ್ ಅಂದರೆ ಕಾಲಭೈರವನ ಎಡದೇ ಬೆರಳಿನ ಉಗುರಲ್ಲಿ ಅದು ಶಿವನ ಅವತಾರ. ಆಮೇಲೆ ಕಾಲಭೈರವ ನಮ್ಮ ಮನೆ ದೇವರು. ಸೊ ಹೀಗಾಗಿ ಸರ್ ಆವತ್ತು ಒಂದು ಅರ್ಧ ಗಂಟೆ ಆದರೂ ಇತ್ತು. ನಾನು ಸಡನ್ ಹೇಳ್ಬೇಕಾದ್ರೆ 3:30-4 ಗಂಟೆ ಎದ್ದು ಬೆಳಗ್ಗೆ ನಾನು ಜನ ಕರ್ಕೊಂಡೋಗಿ ನಾನು ಮಾಡಿದ ಕೆಲಸನೇ ಹುಡುಕಿದ್ದು. ಆಮೇಲೆ ಇತ್ತೀಚೆಗೆ ಕಳೆದ ವರ್ಷವೂ ಹೋಗಿ ಹುಡುಕಿದೆ. ಇವತ್ತು ನಾಳೆ ಬೇಕಾದ್ರೂ ಹೋಗಿ ನಾನು ಮತ್ತೊಂದು ರೌಂಡ್ ಹುಡುಕ್ತೀನಿ. ಬಟ್ ಆ ರೀತಿ ಅವತ್ತೇ ಘಟನೆ ನಡೆದಿಲ್ಲ ನಿಮಗೆ ಆ ಕಾಡಲ್ಲಿ? ಇಲ್ಲ, ಆ ದಟ್ಟ ಕಾಡಲ್ಲಿ ಇಲ್ಲ. ಕಾಡು ಅಂದರೆ ಕಾಡೇ ಅದು. ಅದು ಪಶ್ಚಿಮ ಘಟ್ಟದ ದುರ್ಗಮವಾದ ಕಾಡು ಅಷ್ಟೇ ಅಲ್ಲ, ಅದು ಭಾರಿ ಸತ್ಯವಾದ ಸ್ಥಳ. ಯಾಕೆಂದರೆ ಅಲ್ಲಿ 5-6 ನದಿಗಳು ಹುಟ್ಟುತ್ತವೆ. ಅಲ್ಲಿಂದ ಕೆಲವು ನದಿಗಳು ಅರಬ್ಬಿ ಸಮುದ್ರ ಸೇರಿದರೆ, ಇನ್ನು ಕೆಲವು ನದಿಗಳು ಬೇ ಆಫ್ ಬೆಂಗಾಲ್ ಸೇರ್ತವೆ. ಅಂಥ ಭಾರಿ ಪವರ್ ಇರೋ ಜಾಗ. ಅಲ್ಲಿ ಆ ಬೆಟ್ಟದ ಮೇಲೆ ಬೆಳಿಗ್ಗೆ ಒಂದು 3:30-4 ಗಂಟೆಯಲ್ಲಿ ಒಂದು ಬೆಳಕು ಬೀಳ್ತದೆ, ಸನ್ಡಾನ್ ಅಂಥ ಜಾಗ ಅದು. ಹೊಯ್ಸಳರ ಶೈಲಿಯಲ್ಲಿ ಕಟ್ಟಿದರೆ ಅಲ್ಲೊಂದು ರಾಣಿ ಇರಲೇಬೇಕು. ಆ ನಿಗೂಢ ರಾಣಿ ಯಾರು, ಆಮೇಲೆ ಆ ಹೊಯ್ಸಳರ ಇತಿಹಾಸನ ಈಗ ಇನ್ನೊಂದು ಸತಿ ನೀವು ಓದಬೇಕು. ನಮ್ಮ 11 ಗ್ರಾಮದ ಒಂದು ಗ್ರೂಪ್ ಇದೆ. ಆ 11 ಗ್ರಾಮದಲ್ಲಿ ನಂದು ಒಂದು ಗ್ರಾಮ. ಆ 11 ಗ್ರಾಮದಲ್ಲಿ ಆ ವಸಂತ ಪರಮೇಶ್ವರಿ ಅಮ್ಮಗೆ ನಾವು ವರ್ಷಕ್ಕೊಂದು ಸತಿ ಸುಗ್ಗಿ ಹಬ್ಬ ಅಂತ ಮಾಡ್ತೀವಿ. ಅದು ನಮ್ಮ 11 ಗ್ರಾಮಕ್ಕೆ ಸಂಬಂಧಪಟ್ಟ ಹಬ್ಬ. ನಮ್ಗೆ ಇನ್ನೇನು ಬೇರೆ ಕೆಲಸ ಇಲ್ಲ. ನಾನು ಹೇಳಿದ್ನಲ್ಲ, ನಮ್ಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಯಾರಿಲ್ಲ. ನಮಗಿದೆ ಇದನ್ನೇನಾರ ಮಾಡಿ ಮುಂದಿನ ಒಂದು ತಲೆಮಾರಿಗೆ ಅದನ್ನ ನಾವು ತಿಳಿಸ್ಬೇಕಾಗ್ತದೆ. ಇಷ್ಟು ನಡೆದಿದೆ, ನಡೆಯುತ್ತೆ. ಥ್ಯಾಂಕ್ ಯು ಸರ್.